ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ನರೇಗಾ ಸಮರ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಮನ್ರೇಗಾ ಹೆಸರನ್ನ ಬದಲಿಸಿ ಜಿರಾಮ್ಜಿ ಜಾರಿಗೆ ಖಂಡನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು, ಮನ್ರೇಗಾ ಬಚಾವ್ ಹೆಸರಿನಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ಮತ್ತು ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ 5 ರಿಂದ 10 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಇನ್ನು ಮುಂದಿನ ಸಂಪುಟ ಸಭೆಯಲ್ಲಿ 2 ದಿನ ಅಧಿವೇಶನ ಕರೆಯುವುದಕ್ಕೂ ಸಹ ತೀರ್ಮಾನವನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಬೆಂಗಳೂರಲ್ಲಿ ನಡೆದಿರುವಂತಹ ಕೈ ನಾಯಕರ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಬಿಲ್ ವಾಪಸ್ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ನಮ್ಮ ಹೋರಾಟದ ರೂಪರೇಷೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಸಭೆಯನ್ನ ಕರೆದಿದ್ದೇವೆ. ಮನ್ರೇಗಾ ಪುನರ್ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಹೋರಾಟ ಒಂದು ಪ್ರಾರಂಭವನ್ನ ಮಾಡಲಿಕ್ಕೆ ರೂಪಿಸ್ತಾ ಇದ್ದೇವೆ. ಮೊದಲನೆಯ ದೊಡ್ಡ ಬೃಹತ್ವಾದಂತಹ ತೀರ್ಮಾನ ಏನಪ್ಪಾ ಅಂದ್ರೆ, ಸದ್ಯದಲ್ಲೇ ಒಂದು 3 ದಿನದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು, ನಮ್ಮ ಶಾಸಕರು ಈ ವಿಚಾರವಾಗಿ ಅವರು ಮಾಧ್ಯಮವನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಆದಷ್ಟು ಇದೊಂದು ಪ್ರತಿಭಟನೆ ಕಾರ್ಯಕ್ರಮ, ಇದು ಪ್ರತಿಭಟನೆ ಪಾದಯಾತ್ರೆ. ಇದರ ಜೊತೆಗೆ ನೆಕ್ಸ್ಟ್ ಒಂದು ಕ್ಯಾಬಿನೆಟ್ ಅಲ್ಲಿ ದಿನಾಂಕವನ್ನು ನಿಗದಿ ಮಾಡಿ 2 ದಿನದ ಒಂದು ಸ್ಪೆಷಲ್ ಸೆಷನ್ ಕರೆದು ಇದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಮಂದಟ್ಟು ಮಾಡಿ ಜನರು ಕೂಡ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಅಸೆಂಬ್ಲಿ ಮುಖಾಂತರ ಇದರ ವಿರುದ್ಧವಾಗಿ ಈ ನಮ್ಮ ಅಭಿಲಾಷೆ ಇದೆ, ರಾಷ್ಟ್ರದ ಜನರ ಬದುಕಿನ ಬಗ್ಗೆ ಏನು ಅಗಾಧವಾದಂತ ನೋವುಂಟಾಗಿದೆ, ಇದನ್ನ ಮತ್ತೆ ಮರುಸ್ಥಾಪನೆ ಮಾಡಬೇಕು. ಇದರ ವಿರುದ್ಧವಾಗಿ ನಾವು ಇದನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.